ಸೋಸಾವದಭ್ರ ಕರುಣೋ ಭಗವಾನ್ ವಿವೃದ್ಧ ಪ್ರೇಮಸ್ಮಿತೇನ ನಯನಾಂಬುರುಹಂ ವಿಜೃಂಭನ್ ಉತ್ಥಾಯ ವಿಶ್ವವಿಜಯಾಯ ಮನೋವಿಷಾದಂ ಮಾಧ್ಯ ಗಿರ ಅಪನಯತಾತ್ ಪುರುಷ ಪುರಾಣ. ಭಾರಿ ವಿಚಿತ್ರ. ನನಗೆ ಇಡೀ ಜಗತ್ತನ್ನು ಗೆಲ್ಲಬೇಕು ನಾನು ಅಂತಾರೆ ಬ್ರಹ್ಮದೇವರು. ಏನು ಗೆಲ್ಲಬೇಕು? ಜಗತ್ತನ್ನೇನು ಗೆಲ್ಲಬೇಕು? ಜಗತ್ತನ್ನು ಗೆಲ್ಲಬೇಕು. ಯಾಕೆ ಗೆಲ್ಲಬೇಕು ಅಂತಂದರೆ ಯಾವ ಯಾವ ಪದಾರ್ಥಗಳು ಏನೇನು, ಯಾವ್ಯಾವ ಪದಾರ್ಥಗಳಿಂದ ಏನೇನು ಸೃಷ್ಟಿ ಮಾಡಬೇಕಾಗಿದೆಯೋ ಆ ವಸ್ತುಗಳೆಲ್ಲ ಬ್ರಹ್ಮದೇವರ ಇಚ್ಛೆಯನ್ನು ಕೇಳಬೇಕು. ಬ್ರಹ್ಮದೇವರ ಇಚ್ಛೆಗೆ ಅನುಗುಣವಾಗಿ ಅವು ಕೆಲಸ ಮಾಡಬೇಕು. ಯಾರು ಸೃಷ್ಟಿ ಕಾರಣ ಅವನ ಇಚ್ಛೆಗೆ ತಕ್ಕಂತೆ ಅವು ನಡಿಬೇಕು. ಅಂದಾಗ ಅವನು ಕರ್ತೃವಾಗ್ತಾನೆ. ನಾವೇನು ಮಾಡಿದ್ದೇವೆ ಅಂತಂದರೆ ಹಾಗಲ್ಲ. ನಾವೇನು ಮಾಡ್ತೇವೆ ಅಂದರೆ ಬೇಳೆ 45 ನಿಮಿಷಕ್ಕೆ ಬೇಯ್ತದೆ ಅಂತಂದರೆ 45 ನಿಮಿಷದವರೆಗೆ ಕೆಂಡದ ಮೇಲೆ ಇಡ್ತೇವೆ ನಾವು. ವಸ್ತುವಿನ ಸ್ವಭಾವಕ್ಕೆ ತಕ್ಕಂತೆ ಅಡಿಗೆ ಮಾಡೋದು ಒಂದು, ಅಡಿಗೆ ಮಾಡುವವನ ಮನಸ್ಸಿಗೆ ತಕ್ಕಂತೆ ವಸ್ತುವಿನಲ್ಲಿ ಕ್ರಿಯೆಯಾಗುವುದು ಮತ್ತೊಂದು. ದೇವರ ಸೃಷ್ಟಿ, ಬ್ರಹ್ಮದೇವರ ಸೃಷ್ಟಿ ಇದೆರಡೂ ಕೂಡ ಅವರಿಚ್ಛೆಗೆ ತಕ್ಕಂತೆ ಜಗತ್ತು ನಿರ್ಮಾಣವಾಗಬೇಕು. ಹಾಗಾದರೆ ಆ ಯಾವ ಹುಟ್ಟಬೇಕಾದ ವಸ್ತುಗಳಿವೆ ಅವುಗಳೆಲ್ಲ ಬ್ರಹ್ಮದೇವರ ಇಚ್ಛೆಗೆ ತಕ್ಕಂತೆ ನಡಿಬೇಕು. ಆದ್ದರಿಂದ ಆ ವಸ್ತುಗಳೆಲ್ಲದರ ಮೇಲೆ ಇವರ ವಿಜಯ ಸಾಧಿಸಬೇಕಿವರು. ಅದಕ್ಕಾಗಿ ಬ್ರಹ್ಮದೇವರು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ, ಉತ್ಥಾಯ ವಿಶ್ವವಿಜಯಾಯ. ಇದನ್ನು ಪ್ರಾರ್ಥನೆ ಮಾಡಿದರು. ಇದು ಅವರಿಗೆ ಬೇಕಾದ ಫಲ. ಏನು ಮಾಡಬೇಕು? ಪ್ರೇಮಸ್ಮಿತೇನ, ಪ್ರೇಮಪೂರ್ವಕವಾದ ಮಂದಹಾಸದಿಂದ ಕಣ್ಣು ಅರಳಿಸಿ, ವಿಜೃಂಭನ್, ಕಣ್ಣರಳಿಸಿ, ತೆಪ್ಪು ಕೂಡಬಾರ್ದು. ಕಣ್ಣು ಸ್ವಾರಸ್ಯ ಇಲ್ಲ, ಕಣ್ಣಿನಲ್ಲೇ ಎಲ್ಲ ಇದೆ, ಕಣ್ಣಿನಲ್ಲಿ ಎಲ್ಲ ಇದೆ. ಕಣ್ಣು ಅರಳಿಸಿ ನೋಡಿಬಿಟ್ರೆ ಮುಗಿದೋಯ್ತು ದೇವರು. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕ. ನೋಡಿ ಹೇಗೆ ದೇವರು ಕಣ್ಣರಳಿಸಿ ನೋಡಬೇಕು, ಅದು ಪ್ರಾರ್ಥನೆ ಮಾಡ್ತಾರೆ. ಸೋಸಾವದಭ್ರ ಕರುಣೋ ಭಗವಾನ್ ವಿವೃದ್ಧ ಪ್ರೇಮಸ್ಮಿತೇನ. ಅದು ದೇವರ ಕರುಣೆ ಇಲ್ಲದೆ ಇದ್ದರೆ ಬರುವುದಿಲ್ಲ, ಅಷ್ಟೇ ಅರ್ಥ. ಇಷ್ಟು ಅವರು ಪ್ರಾರ್ಥನೆ ಮಾಡಿದ್ದಕ್ಕೆ ಬ್ರಹ್ಮದೇವರಿಗೆ ಅನುಗ್ರಹವನ್ನು ಮಾಡ್ತಾನೆ ಭಗವಂತ. ಲೋಕ ಸಂಸ್ಥಾನ ವಿಜ್ಞಾನ ಆತ್ಮನ ಮಾ ವೇದಗರ್ಭಗಾಸ್ತಂದ್ರಿ. ವೇದಗರ್ಭ ಏನರ್ಥ? ಅನಾದಿತಃ ವೇದವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡ ಬ್ರಹ್ಮದೇವರು. ಅಂತಹ ಪರಮಾತ್ಮ ಬ್ರಹ್ಮದೇವರು ಬ್ರಹ್ಮ ತಂದ್ರೀಂ ಭಾಗಾಹ. ವಿಷಾದಕೃತವಾದ ಆಲಸ್ಯ ಬರುವುದು ಬೇಡ ನಿನಗೆ, ಏನು ದುಃಖ ಪಡಬೇಡ, ಅಸಮಾಧಾನ ಪಡಬೇಡ. ಸರ್ಗೆ ಉದ್ಯಮ ಮಾವ, ಸೃಷ್ಟಿ ಮಾಡುವುದಕ್ಕೆ ಸಿದ್ಧನಾಗು. ಅದು ನಾನು ಹೇಳಿದ ಆಜ್ಞೆ, ನೀನೇ ನನಗೆ ಪ್ರಾರ್ಥನೆ ಮಾಡಿದ್ದು, ನಾನು ಹೇಳಿದ್ದು. ಭೂಯಶ್ಚ ತಪ ಆತಿಷ್ಠ. ಮತ್ತೆ ಹೇಳ್ತಾರೆ ಆಚಾರ್ಯರು, ತಪ ಆಲೋಚನಂ ಪ್ರೋಕ್ತಂ. ತಪಸ್ಸು ಎಂದರೆ ಆಲೋಚನಾ, ಆಲೋಚನಾ ಎಂದರೆ ಜ್ಞಾನ. ವಿದ್ಯಾ ಚೈವ ಮದಾಶ್ರಯಾಂ ತಾಭ್ಯಾಂ. ಅದರಿಂದ ನನ್ನನ್ನು ನೋಡ್ತಿ. ಈ 14 ಲೋಕಗಳು, ಯಾವ ಲೋಕಗಳನ್ನು ನೀನು ಸೃಷ್ಟಿ ಮಾಡಬೇಕಾಗಿದೆಯೋ ಆ ಲೋಕಗಳ ಜ್ಞಾನವೂ ನಿನಗಾಗತ್ತೆ. ಆಮೇಲೆ ತತ ಆತ್ಮನಿ ಯೋಗೇನ ಧ್ಯಾನೇನ, ಧ್ಯಾನ ಮಾಡಿ ಭಕ್ತಿಯುಕ್ತನಾಗಿ ಸಮಾಧಿಯಿಂದ ನೀನೇನು ಮಾಡ್ಬೋದು? ದ್ರಷ್ಟಾಸಿ ಮಾಂ, ನನ್ನ ದರ್ಶನ ಮಾಡಿಕೊಳ್ತಿ. ಹೇಗೆ? ಎಂಥ ನನ್ನನ್ನು? ತತಂ, ಅಂಗುಷ್ಟ ಮಾತ್ರ ರೂಪದಿಂದ ಇದ್ದು ವ್ಯಾಪ್ತನಾದ ನನ್ನನ್ನು. ಮೈ ಲೋಕಾನ್ ತ್ವಮಾತ್ಮನಿ, ಆತ್ಮನಿ ಜೀವನಲ್ಲಿ ಇರುವ ನನ್ನಲ್ಲಿ ಇಡೀ ಲೋಕಗಳು. ಭಾಳ ಮಹತ್ವದ ವಿಷಯ. ಅಂದ್ರೇನರ್ಥ? ನಾನು ಹೇಳುವ ಮಾತನ್ನು, ಈ ಮಾತನ್ನು ನೀವು ಯಾರೂ ಒಪ್ಪುವುದಿಲ್ಲ. ನನಗೆ ಪೂರ್ಣ ಭರವಸೆ ಇದೆ. ಯಾರು ಭಗವಂತನ ಅಚಿಂತ್ಯ ಸಾಮರ್ಥ್ಯವನ್ನು ನಂಬಿದ್ದಾರೋ ಅವರಿಗೆ ಮಾತ್ರ ಇದರ ನಂಬಿಕೆ ಬರ್ತದೆ, ಉಳಿದವರಿಗೆ ಸಾಧ್ಯವೇ ಇಲ್ಲ. ಏನು ಹೇಳ್ತಾನೆ ಪರಮಾತ್ಮ? ಭಗವಂತ ಏನು ಹೇಳ್ತಾನೆ ಅಂದರೆ, ಜೀವರ ದೇಹದಲ್ಲಿ ದೇವರಿದ್ದಾನೆ. ಪ್ರತಿಯೊಂದು ದೇಹದಲ್ಲಿ ಜೀವ
ಆ ಜೀವರಲ್ಲಿ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನಲ್ಲಿ 14 ಲೋಕಗಳೂ ಇವೆ. ದೇಹೇ ದೇಹೇ ಹರಿಹಿ ತಸ್ಮಿನ್ ಲೋಕಾ ಸರ್ವೇ ಪ್ರತಿಷ್ಠಿತಾಃ ಅಂಗುಷ್ಠ ಮಾತ್ರೇಪಿ ಪರೇ ಪರಶಕ್ತಿರಿ ಯತೋ ವಿಭು. ಪ್ರತಿಯೊಂದು ದೇಹದಲ್ಲಿ ಪರಮಾತ್ಮ ಅಂಗುಷ್ಠ ರೂಪದಲ್ಲಿ ಇದ್ದಾನೆ. ಅವನಲ್ಲಿ ಎಲ್ಲ ಜೀವರು, ಎಲ್ಲ ಲೋಕಗಳು ಇವೆ. ತಲೆಯಲ್ಲಿ ಹೋಗುತ್ತೇನು? ಶಬ್ದದಿಂದ ಅರ್ಥ ಬಂತು, ಮನಸ್ಸಿಗೆ ಹಿಡಿಸುವುದಿಲ್ಲ. ಇವೆಲ್ಲ ಅನುಭವಾರೂಢವಾಗದಿರುವ ಮಹಾಮಹಿಮೆಗಳು. ಅನುಭವಾರೂಢವಾಗದಿರುವ ಮಹಾಮಹಿಮೆಗಳು. ಈ ವಿಧವಾದ ಪ್ರಭಾವವೇನಿದೆ ಇವುಗಳನ್ನು ತಿಳಿದುಕೊಳ್ಳುವುದಕ್ಕೆ ಅಮಾನಿತ್ವ ಅದಂಭಿತ್ವಾದಿ ರೂಪವಾದ ಸಾಧನಗಳನ್ನು ಮಾಡಿದರೆ ಮಾತ್ರ ಆ ಭಗವಂತ ಅಂಥ ಮಹಾಮಹಿಮೋಪೇತ ಎಂಬ ಅನುಭವ ನಮಗೆ ಬರ್ತದೆ, ಅನುಭವಾರೂಢವಾಗ್ತದೆ ಆ ವಿಷಯ. ಇಲ್ಲದಿದ್ದರೆ ಆಗುವುದಿಲ್ಲ. ಆದ್ದರಿಂದ ಅದು ಅದ್ಭುತವಾದ ಮಹಿಮೆ. ಯದಾತು ಸರ್ವಭೂತೇಷು, ಎಲ್ಲ ಜೀವರಲ್ಲಿ ಪರಮಾತ್ಮ ಇದ್ದಾನೆ ಎಂಬುದಾಗಿ ಯಾವಾಗ ತಿಳಿತಾನೋ ಆಗ ಮನುಷ್ಯ ತನ್ನ ಎಲ್ಲ ಪಾಪಗಳನ್ನು ಕಳೆದುಕೊಂಡು ದೇವರ ದರ್ಶನಕ್ಕೆ ಅಣಿಯಾಗ್ತಾನೆ, ಸಿದ್ಧನಾಗ್ತಾನೆ, ದೇವರ ದರ್ಶನವನ್ನು ಮಾಡಿಕೊಳ್ತಾನೆ. ದೇವರ ದರ್ಶನವನ್ನು ಮಾಡಿಕೊಳ್ಳುವುದು ಮಾತ್ರವಲ್ಲ, ಪ್ರತಿಯೊಬ್ಬ ಜೀವ ತನ್ನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು. ತನ್ನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು. ಮೊದಲಿಗೆ ನಮ್ಮ ಸಾಕ್ಷಾತ್ಕಾರವೇ ನಮಗಿಲ್ಲ. ಇದನ್ನು ಹೇಳಿದರೆ ಎಷ್ಟೋ ಜನ ನನ್ನನ್ನು ಪರಿಹಾಸ ಮಾಡಿದರು. ಹಿಂದೆ ಒಮ್ಮೆ ನಾನು ಹೇಳಿದೆ, ಅನೇಕರು ನನ್ನನ್ನು ಪರಿಹಾಸ ಮಾಡಿದರೆ ಪಾಪ ಏನು ನನಗೇನು ದುಃಖವಿಲ್ಲ. ಮೊದಲು ಆತ್ಮವ ಅರೆ ದ್ರಷ್ಟವ್ಯ, ನನ್ನ ಸ್ವರೂಪದ ಜ್ಞಾನ ಮೊದಲು ನನಗಾಗಬೇಕು. ನನ್ನ ಸ್ವರೂಪದ ಜ್ಞಾನ ಮೊದಲು ನನಗಾಗಬೇಕು. ಆಮೇಲೆ ನನ್ನ ಸಾಕ್ಷಾತ್ ಬಿಂಬರ ತತ್ತಮೋತ್ತಮ ಅಭಿಮಾನಿ ದೇವತೆಗಳ, ಕೊನೆಗೆ ವಾಯುದೇವರ, ಆ ವಾಯುದೇವರ ಅಂತರ್ಯಾಮಿಯಾಗಿ ಭಗವಂತನ ದರ್ಶನವಾಗ್ತದೆ. ನಿನ್ನೆ ನಾನು ಹೇಳಿದೆ ಈ ಮಾತನ್ನು. ಅದನ್ನಿಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಲೋಕಃ ಯದಾ ಭೂತೇಂದ್ರಿಯ ಗುಣಾಶಯೈ ರಹಿತಂ ಆತ್ಮಾನಂ ಸ್ವರೂಪೇಣ ಮಯಾ ಉಪೇತಂ ಸಮೀಪಸ್ಥಂ ಪಶ್ಯನ್ ವರ್ತತೆ ತದಾ ಸ್ವರಾಜ್ಯಂ ರುಚ್ಛತಿ. ನೀನು ಜಗತ್ತನ್ನು ಸೃಷ್ಟಿ ಮಾಡ್ತೀವಿ, ಇಷ್ಟು ಸೃಷ್ಟಿಯನ್ನು ಮಾಡಿದರೂ ಕೂಡ ನಿನಗೇನೂ ಆಗುವುದಿಲ್ಲ. ಯಾವ ಕರ್ಮಗಳಿಂದಲೂ ನಿನಗೆ ಬಂಧ ಬರುವುದಿಲ್ಲ. ಯಾಕೆಂದರೆ ನನ್ನ ಅನುಗ್ರಹವೇ ನಿನ್ನ ಮೇಲೆ ಅಷ್ಟಿದೆ, ಅಷ್ಟು ನಿನ್ನ ಮೇಲೆ ಅನುಗ್ರಹವಿದೆ. ಆದ್ದರಿಂದ ನಿನಗೆ ಯಾವ ಪೀಡೆಯೂ ಆಗುವುದಿಲ್ಲ, ಕರ್ಮಗಳ ಬಂಧ ನಿನಗೆ ಬರುವುದಿಲ್ಲ. ನೀನು ಮೊಟ್ಟ ಮೊದಲಿನ ಸರ್ವಜ್ಞ. ನೀನು ಋಷಿವಾದ್ಯಂ ನ ಬಧ್ನಾತಿ ಪಾಪೀಯಾಂ ತ್ವಾಂ ರಜೋಗುಣ. ಈ ರಜೋಗುಣ ನಿನಗೆ ಸರ್ವಥ ಬಂಧಕವಾಗುವುದಿಲ್ಲ. ನನ್ನಲ್ಲಿ ನಿನ್ನ ಮನಸ್ಸನ್ನು ಕಟ್ಟಿ ಇಟ್ಟಿದ್ದಿ, ಸದೈವ ನನ್ನ ಚಿಂತನವನ್ನು ಮಾಡ್ತೀನಿ. ಯನ್ಮೇ ಹೃದಯ ಔತ್ಕಂಠ್ಯವತಾ ಧೃತೋ ಹರಿ, ಸದೈವ ನನ್ನ ಚಿಂತನವನ್ನು ಮಾಡ್ತೀಯ. ಆದ್ದರಿಂದಾಗಿ ಜಗತ್ತನ್ನು ಸೃಷ್ಟಿ ಮಾಡುವ, ಸೃಷ್ಟಿಯಾದಿ ವ್ಯಾಪಾರವನ್ನು ಮಾಡುವ ಕಾರ್ಯದಲ್ಲಿ ತೊಡಗಿದರೂ ನಿನಗೆ ಕರ್ಮಗಳು ಬಂಧಕವಾಗುವುದಿಲ್ಲ. ಯಚ್ಚಕರ್ಥ ಮಮ ಸ್ತೋತ್ರಂ, ಇಷ್ಟು ಕಾಲದವರೆಗೆ ನೀನು ಸುದೀರ್ಘವಾಗಿ ಉತ್ತಮವಾದ ಸ್ತೋತ್ರವನ್ನು ಮಾಡಿದಿ. ಬ್ರಹ್ಮ ತಿಳ್ಕೊಬೇಡ, ತಿಳ್ಕೊಂಡಿಲ್ಲ ನೀನು, ತಿಳ್ಕೊಳ್ಳೂ ಬೇಡ. ಅದು ನೀನು ನನ್ನ ಸ್ತೋತ್ರವನ್ನು ಮಾಡಿದಿ ಅಂತ ಭಾವಿಸಬೇಡ. ನೀನು ಸ್ತೋತ್ರ ಮಾಡಬೇಕು ಎಂದು ನಾನು ನಿನಗೆ ಪ್ರೇರಣೆ ಮಾಡಿದ್ದೆ, ಅನುಗ್ರಹ ಮಾಡಿದ್ದೆ. ಅದಕ್ಕಾಗಿ ನೀನು ನನ್ನ ಸ್ತೋತ್ರ ಮಾಡಿದ್ದೀಯ. ಯಚ್ಚಕರ್ಥ ಮಮ ಸ್ತೋತ್ರಂ ಮತ್ಕಥಾಭ್ಯುದಯಾಂಕಿತಂ ಯದ್ವಾ ತಪಸಿ ನಿಷ್ಠಾಚ ಸ ಏಷ ಮದನುಗ್ರಹ. ನಿನಗೆ ತಪಸ್ಸಿನಲ್ಲಿರುವ ನಿಷ್ಠೆ, ನೀನು ಮಾಡಿದ ಸ್ತೋತ್ರ, ಇದೆರಡೂ ನನ್ನ ಅನುಗ್ರಹ.
ಬ್ರಹ್ಮದೇವರು ಮಾಡಿದ ಸ್ತೋತ್ರ, ಬ್ರಹ್ಮದೇವರು ಮಾಡುವ ತಪಸ್ಸುಗಳು ದೇವರ ಅನುಗ್ರಹ ಎಂದಾಗಬೇಕಾದರೆ, ನಾವು ಮಾಡುವ ದೇವರ ಪೂಜೆ, ಗಾಯತ್ರಿ ಮಂತ್ರ, ಯಾವುದೋ ಸ್ತೋತ್ರ ಮಂತ್ರಗಳು, ಅಧ್ಯಯನ, ಶ್ರವಣ ಮನನಾದಿಗಳು ಇವೆಲ್ಲವೂ ಕೂಡ ಭಗವದ್ ಅನುಗ್ರಹ ಅಂತ ನಾವೇನು ಪ್ರತ್ಯೇಕವಾಗಿ ಹೇಳಬೇಕು? ಏನೇ ಸತ್ಕರ್ಮವನ್ನು ಮಾಡಿದರೆ ಅದು ದೇವರ ದಯೆ, ದುಷ್ಕರ್ಮ ಮಾಡಿದರೆ ದೇವರ ನಿಗ್ರಹ. ದೇವರ ನಿಗ್ರಹದಿಂದ ನಾವು ಕೆಟ್ಟದ್ದನ್ನು ಮಾಡ್ತೇವೆ, ದೇವರ ಅನುಗ್ರಹದಿಂದ ಒಳ್ಳೆಯದನ್ನು ಮಾಡ್ತೇವೆ. ಯಚ್ಚಕರ್ಥ ಮಮ ಸ್ತೋತ್ರಂ ಮತ್ಕಥಾ ಅಭ್ಯುದಯಾಂಕಿತ. ದೇವರು ಅನುಗ್ರಹವನ್ನು ಮಾಡಬೇಕು, ಮಾಡಿದರೆ ಮಾತ್ರ ಇದೆಲ್ಲ ಸಾಧ್ಯ, ಮಾಡಿದರೆ ಮಾತ್ರ ಇದು ಸಾಧ್ಯ. ದೇವರು ಅನುಗ್ರಹವನ್ನು ಮಾಡಬೇಕು ಅಂತನ್ನುವ ಮಾತೇನಿದೆ ನೋಡಿ, ಇದು ಭಗವಂತ ಅನುಗ್ರಹವನ್ನು ಮಾಡಬೇಕು ಅಂತನ್ನುವಂಥದ್ದು ಭಾರಿ ವಿಚಿತ್ರವಾಗಿರುವಂಥದ್ದು. ಇದು ಸಾಮಾನ್ಯವಾದದ್ದಲ್ಲ. ನಮ್ಮ ಮೇಲೆ ದೇವರ ಅನುಗ್ರಹ ಮಾತ್ರ ಸಾಲದು, ನಮ್ಮ ಮೇಲೆ ಗುರುಗಳ ಅನುಗ್ರಹವೂ ಬೇಕು. ದೇವರು ಅನುಗ್ರಹವನ್ನು ಮಾಡಲಿಲ್ಲ, ಗುರುಗಳ ಅನುಗ್ರಹ ಮಾಡಲಿಲ್ಲ ಅಂತಾದರೆ ಸರ್ವಥಾ ನಮ್ಮಿಂದ ಸತ್ಕಾರ್ಯಗಳು ನಡೆಯುವುದಿಲ್ಲ. ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಅತಯೇವ ಮಾನ್ಯಾಸ್ಮಃ. ಟೀಕಾಕೃತ್ಪಾದರು ಹೇಳ್ತಾರೆ. ಟೀಕಾಕೃತ್ಪಾದರು ಅಮರವಾದ ಅದ್ಭುತವಾದ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಬರೆದರು. ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಬರೆದರೆ ಆ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಬರೆಯುವಂತೆ ಭಗವಂತ ಅನುಗ್ರಹ ಮಾಡದೇ ಇದ್ದರೆ, ಶ್ರೀಮದಾಚಾರ್ಯರು ಅನುಗ್ರಹವನ್ನು ಮಾಡದೇ ಇದ್ದರೆ ಸಾಧ್ಯವಿತ್ತ? ಅಷ್ಟು ದೊಡ್ಡ ಅನುಗ್ರಹ ಮಾಡಿದ್ದಕ್ಕೆ ಅಷ್ಟು ದೊಡ್ಡ ಕಾರ್ಯವಾಯಿತು. ಎಷ್ಟು ಅನುಗ್ರಹವೋ ಅಷ್ಟು ದೊಡ್ಡ ಕಾರ್ಯ. ಆದ್ದರಿಂದಾಗಿ ಯಚ್ಚಕರ್ಥ ಮಮ ಸ್ತೋತ್ರಂ ಮತ್ಕಥಾ ಅಭ್ಯುದಯಾಂಕಿತಂ ಯದ್ವಾ ತಪಸಿ ನಿಷ್ಠಾ ಚ ಸ ಏಷ ಮದನುಗ್ರಹ. ನನ್ನ ಸ್ತೋತ್ರವನ್ನು ನೀನು ಮಾಡಿದ್ದು, ನಿನಗಿರುವ ತಪಸ್ಸಿನಲ್ಲಿ ನಿಷ್ಠೆ, ಇದು ನನ್ನ ಅನುಗ್ರಹ. ನಾನು ಮೊನ್ನೆ ಹೇಳಿದೆ, 3 ವಿಧವಾದ ಪರಮಾತ್ಮನ ಕೃಪೆ. ಒಂದು ಪಾರಮಾರ್ಥಿಕ, ಇನ್ನೊಂದು ವ್ಯಾವಹಾರಿಕ, ಇನ್ನೊಂದು ಪ್ರಾತಿಭಾಸಿಕ ಅಂತನ್ನುವುದಾಗಿ. ಎಲ್ಲೋ ಅನ್ಯಾಯದಿಂದಲೋ ನ್ಯಾಯದಿಂದಲೋ ಹಣವನ್ನು ಗಳಿಸುವುದೆಲ್ಲ ಏನಿದೆ, ಇದೆಲ್ಲ ಪ್ರಾತಿಭಾಸಿಕವಾದ ಅನುಗ್ರಹ. ಎಲ್ಲೋ ಹೋಗಿ ನಿಷಿದ್ಧವಾದ ದೇಶಗಳಲ್ಲಿ ಹೋಗಿ ತಾನು ಭಾಳ ಫ್ಲರಿಶ್ ಆದ ಅನ್ನೋದೇನಿದೆ, ಇದೆಲ್ಲ ಪ್ರಾತಿಭಾಸಿಕ ಅನುಗ್ರಹ. ಆ ವಿಧವಾದ ಅನುಗ್ರಹಗಳಿಂದ ನಾವು ಮೆಚ್ಚಬೇಕಾಗಿಲ್ಲ, ನಾವು ಕೊಚ್ಚಿಕೊಳ್ಬೇಕಾಗಿಲ್ಲ, ಜಂಬ ಪಡಬೇಕಾಗಿಲ್ಲ. ಇನ್ನು ವ್ಯಾವಹಾರಿಕವಾದ ಅನುಗ್ರಹ ಅಂದರೆ, ವ್ಯಾವಹಾರಿಕ ಅನುಗ್ರಹ ಅಂದರೆ ಧರ್ಮ ಕರ್ಮಗಳಲ್ಲಿ ನಮಗೆ ಆಸಕ್ತಿ, ದಾನವೋ ಧರ್ಮವೋ ತಪಸ್ಸೋ ನಿಷ್ಠೆಯೋ ಇತ್ಯಾದಿಗಳಲ್ಲಿ ಆಸಕ್ತಿ, ಇದು ವ್ಯಾವಹಾರಿಕವಾದ ಅನುಗ್ರಹ. ಸರ್ವಶ್ರೇಷ್ಠವಾದ ಅನುಗ್ರಹ ಅಂದರೆ ಯಚ್ಚಕರ್ಥ ಮಮ ಸ್ತೋತ್ರಂ ಮತ್ಕಥಾಭ್ಯುದಯಾಂಕಿತಂ ಯದ್ವಾ ತಪಸ್ಸೆ ನಿಷ್ಠಾಚ. ಜ್ಞಾನದಲ್ಲಿ ಏನು ನಿನಗೆ ಆಸಕ್ತಿ ಇದೆ, ನನ್ನ ಸ್ತೋತ್ರವನ್ನೇನು ನೀನು ಮಾಡಿದಿ, ಅದು ನನ್ನ ಅನುಗ್ರಹ. ಅದೇ ನಿಜವಾದ ಅನುಗ್ರಹ. ಯಾವ ಅನುಗ್ರಹವನ್ನು ಮಾಡೋದರಿಂದ ನಮಗೆ ಬಂಧಕವಾಗುವುದಿಲ್ಲ, ಸುತರಾಂ ಬಂಧಕವಾಗುವುದಿಲ್ಲ, ಅಂಥ ಅನುಗ್ರಹವೇ ಮಹಾನುಗ್ರಹ, ಪರಮಾನುಗ್ರಹ. ಉಳಿದೆಲ್ಲ ಅನುಗ್ರಹಗಳು ದೇವರು ಮಾಡಿದ್ದಾನೆ, ಸ್ವೀಕಾರ ಮಾಡಬೇಕಷ್ಟೇ ಹೊರತು ಬೇಡಬೇಕಾದ ಕೆಲಸವಿಲ್ಲ. ಅಂಥ ಅನುಗ್ರಹವನ್ನು ಬಹಳ ಬೇಡಿ ಲಾಭವಿಲ್ಲ. ಬೇಡುವ ಲಾಭ ಒಂದೇ ಒಂದು. ಪ್ರೀತೋಹಮಸ್ತು ಭದ್ರಂತೆ ಲೋಕಾನಾಂ ವಿಜಯಚ್ಛಯ ಯದಸ್ತೌಷಿತ್ ಗುಣಮಯಂ ನಿರ್ಗುಣಂ ಮಾನುಮರಣಯತ. ಪೂರ್ತೇನ ತಪಸಾರ ಇತ್ಯಾದಿಗಳಿಂದ ಬೇಕಾದಷ್ಟು ಮಾತುಗಳನ್ನು ಹೇಳ್ತಾನೆ. ಇಂಥ ನೀನು ಹೇಳ್ತಾ ಇದ್ದಿ, ಸೃಷ್ಟಿಯನ್ನು ಮಾಡು ಅಂತ ಹೇಳಿ ಪರಮಾತ್ಮ ದರ್ಶನವನ್ನು ಕೊಟ್ಟು ಭಗವಂತ ಮತ್ತೆ ಅಂತರ್ಹಿತನಾದ ಭಗವಂತನ ದರ್ಶನ ನಿಂತೋಯಿತು. ಏತಾವಾನ್ ಜೀವಲೋಕಸ್ಯ ಸಂಸ್ಥಾಭೇದ ಸಮಾಸತಃ ಧರ್ಮಸ್ಯ ಹ್ಯನಿಮಿತ್ತಸ್ಯ ವಿಪಾಕ ಪರಮೇಷ್ಠಿತ. ಭಗವಂತನ ಉದ್ದೇಶಕವಾಗಿ ಮಾಡಿದ
ಭಗವಂತನ ಕರ್ತೃತ್ವಾನುಸಂಧಾನಪೂರ್ವಕವಾಗಿ ಮಾಡಿದಂತಹ ಏನು ಬ್ರಹ್ಮದೇವರ ಭಾರೀ ಪುಣ್ಯವಿದೆಯೋ ಆ ಪುಣ್ಯದ ಫಲವೇ ಅವರು ಮಾಡುವ ಸೃಷ್ಟಿ ವ್ಯಾಪಾರ. ಇದೆಲ್ಲ ಸೃಷ್ಟಿಯಾದ ವ್ಯಾಪಾರಗಳು ಅವರು ಮಾಡಿದ ಅಪಾರವಾದ ಪುಣ್ಯದ ಫಲವಾಗಿ ಅದನ್ನು ಮಾಡಿದ್ದಾರೆ. ಈ ಸೃಷ್ಟಿಯಾದಿ ವ್ಯಾಪಾರಗಳನ್ನು ದೇವರಿಗೆ ಸೇವಾರೂಪವಾಗಿ ಸಮರ್ಪಣೆ ಮಾಡಿದ್ದರಿಂದ ಪುನಃ ಪುಣ್ಯವನ್ನು ಪಡಿತಾರೆ. ವಿದುರ ಪ್ರಶ್ನೆಯನ್ನು ಕೇಳ್ತಾನೆ, ಅದಕ್ಕೆ ಮತ್ತೆ ಉತ್ತರವನ್ನು ಹೇಳುವುದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ನವವಿಧವಾದ ಸೃಷ್ಟಿಯನ್ನು ಹೇಳ್ತಾರೆ. 6 ವಿಧವಾದ ಪ್ರಾಕೃತ ಸೃಷ್ಟಿ, 3 ವಿಧವಾದ ವೈಕೃತ ಸೃಷ್ಟಿ. ಅವುಗಳನ್ನು ಹೇಳಿ ಲಯದನ್ನು ಮೊದಲು ಹೇಳಿಬಿಡ್ತಾರೆ. ಕಾಲದ್ರವ್ಯ ಗುಣೈರಸ್ಯ ತ್ರಿವಿಧ ಪ್ರತಿಸಂಕ್ರಮ. 3 ವಿಧವಾದ ಪ್ರಳಯ ನಾಶವಾಗುವುದು 3 ಕಾರಣಗಳಿಂದ. ಒಂದು, ಬೆಂಕಿ ಇದೆ, ನೀರಿನಿಂದ ಆರಿಸ್ತೇವೆ, ಅದು ಒಂದು ವಿಧವಾದ ಲಯ. ಅದು ದ್ರವ್ಯದಿಂದ ದ್ರವ್ಯದ ಸಂಕ್ರಮವಾಯಿತು, ಲಯ. ಇನ್ನೊಂದು ಕಾಲ. ಒಂದು ವಸ್ತುವಿದೆ, ಬಹಳ ದಿನಗಳಾದ ಮೇಲೆ ತನ್ನಷ್ಟಕ್ಕೆ ತಾನೇ ಹಾಳಾಗಿರ್ತದೆ, ಅದು ಡಿಕೆ ಆಗ್ತಾ ಹೋಗುತ್ತೆ. ಅದರ ಸ್ವಭಾವವೇ ಹಾಗಿದೆ, ಅದರೊಳಗಿರುವಂತಹ ಪದಾರ್ಥಗಳೇ ಹಾಗಿವೆ. ಆದ್ದರಿಂದ ಕಾಲದಿಂದ ಲಯ. ಇದು ಎರಡನೇದು. ಗುಣೈಹಿ, ಗುಣಗಳಿಂದ ಲಯ. ಸತ್ವಗುಣ ಹೆಚ್ಚಾದಾಗ ತಮೋಗುಣ ರಜೋಗುಣಗಳ ನಾಶವಾಗ್ತದೆ. ತಮೋಗುಣ ಹೆಚ್ಚಾದರೆ ರಜೋಗುಣ ಸತ್ವಗುಣಗಳ ನಾಶ. ರಜೋಗುಣ ಹೆಚ್ಚಾದಾಗ ಸತ್ವ ತಮೋಗುಣಗಳ ನಾಶ. ಬಹಳ ಮಹತ್ವದ್ದಿದ್ದು, ಬಹಳ ವಿಚಿತ್ರವಾದದ್ದು. ನಮ್ಮ ಜೀವನದೊಳಗೆ ಇದು ಜಗತ್ತಿನೊಳಗೂ ಇದು ಸತ್ಯ, ಇನ್ನರ್ ವೀಲಲ್ಲೂ ಸತ್ಯ. ಇದು ನಮ್ಮಲ್ಲೂ ಸಣ್ಣ ಪ್ರಮಾಣದಲ್ಲಿ ಇದ್ದೇ ಇರ್ತದೆ. ಬೆಳಿಗ್ಗೆ ಎದ್ದು ದೇವರ ಪೂಜೆ, ಪಾಠ, ಶ್ರವಣ, ಅಧ್ಯಯನ, ಜಪತಪಾದಿಗಳು, ಭಗವಂತನ ಕಥಾ ಇತ್ಯಾದಿಗಳಲ್ಲಿ ತೊಡಗಿದಾಗ ಆಗ ಉತ್ತಮವಾದಂತಹ ಸತ್ವಗುಣದ ಉನ್ನಾಹ. ಆಗ ಕೆಟ್ಟ ವಿಚಾರಗಳು ಬಹಳ ಬರುವುದಿಲ್ಲ. ಯಾವುದು ಮಾಡಬಾರ್ದು 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 ಅಂತ ಬರ್ತಾ ಇರ್ತದೆ. ಅದೆಲ್ಲ ಪಾಠ ಪ್ರವಚನ ಶಾಸ್ತ್ರಾದಿಗಳನ್ನೆಲ್ಲ ಬಿಟ್ಟಾಗ ದುರ್ವಿಚಾರಗಳು ಬಂತು, ತಮೋಗುಣ ಬಂತು. ತಮೋಗುಣದಿಂದ ಸತ್ವಗುಣದ ನಾಶವಾಯಿತು, ಹೋಯ್ತದು. ರಜೋಗುಣವಿರುವಾಗ ಕ್ರಿಯೆಯನ್ನು ಮಾಡ್ತಾನೆ, ಆಕ್ಟಿವ್ ಆಗಿದ್ದಾನೆ, ಭಾಳಷ್ಟು ಕರ್ಮವನ್ನು ಮಾಡ್ತಾನೆ. ಆಚೆ ಏನಿಲ್ಲ, ಜ್ಞಾನವಿಲ್ಲ, ತಮೋಗುಣವೂ ಇಲ್ಲ. ಹೀಗೆ ಒಂದೊಂದು ಗುಣದ ಉನ್ನಾಹ, ಒಂದೊಂದು ಗುಣದ ಅವನಾಹಗಳು ಆಗ್ತಿರ್ತವೆ. ನಿತ್ಯದಲ್ಲೂ ಆಗುತ್ತೆ. ಆದರೆ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸದಾಕಾಲ ಸತ್ವಗುಣದ ಉನ್ನಾಹವಾಗುವಂತೆ ಪ್ರಯತ್ನ ಮಾಡು. ಸದಾಕಾಲ ಸತ್ವಗುಣದ ಉನ್ನಾಹವಾಗಬೇಕು. ಸತ್ವಾತ್ ಧರ್ಮ ಪ್ರವರ್ತತೆ ಅಥವಾ ಸತ್ವಾತ್ ಸಂಜಾಯತೆ ಜ್ಞಾನ. ಜ್ಞಾನ ಮತ್ತು ಧರ್ಮ ಅವುಗಳಲ್ಲಿ ಶ್ರದ್ಧೆ ಬಂದರೆ ಅದು ಸತ್ವಗುಣ. ಆದ್ದರಿಂದ ಆ ವಿಧವಾದಂತಹ ಕಾಲದ್ರವ್ಯ ಗುಣೈರಸ್ಯ ತ್ರಿವಿಧ ಪ್ರತಿಸಂಕ್ರಮ. ಇಷ್ಟು ಹೇಳಿ ಸೃಷ್ಟಿಯನ್ನು ಹೇಳ್ತಾರೆ. ಲಯ ಬಹಳ ಸಂಕ್ಷೇಪವಾಗಿ ಹೇಳುವುದಕ್ಕೆ ಸಾಧ್ಯವೆಂಬ ಕಾರಣಕ್ಕಾಗಿ ಒಂದೇ ಶ್ಲೋಕದಲ್ಲಿ, ಅರ್ಧ ಶ್ಲೋಕದಲ್ಲಿ ಮುಗಿಸಿ ಮುಂದೆ ವಿಸ್ತಾರವಾಗಿ ಸೃಷ್ಟಿಯನ್ನು ಹೇಳ್ತಾರೆ. ಸೃಷ್ಟಿಯನ್ನು ಹೇಳುವಾಗ ಮೊಟ್ಟ ಮೊದಲಿಗೆ ಮಹತ್ತತ್ವದ ಸೃಷ್ಟಿ ಅದೇನಾಗ್ತದೆ ಅನ್ನುವುದನ್ನು ನಾವೀಗ ತಿಳಿಬೇಕು. ಸ್ವಲ್ಪ ನಿಧಾನವಾಗಿ ತಿಳಿಬೇಕು. ಸ್ವಲ್ಪ ಕಥೆ ಕೇಳಿಬಿಡಿ ಮೊದಲು. ಇದೊಂದು ಕಥೆ.